ಇವಾಗ ರೋಡಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದೆ. ಮಮ್ಮಿ ನಾನು ನಾಚಿಕೆ ರೋಡಲ್ಲೆಲ್ಲ ವಿಡಿಯೋ ಮಾಡ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಕಂಟಿನ್ಯೂ ಮಾಡ್ತೀವಿ. ಓಕೆ ಬಾಯ್. ಇಲ್ಲ ರೋಡಲ್ಲೂ ಮಾಡ್ತೀವಿ ಅಂತ 365 ಡೇಸ್ ದೇವ್ರು ನಮ್ಮನ್ನ ಕಾಪಾಡ್ಬೇಕಂತ 365 ಡೇಸ್ ಬತ್ತಿ ಅನ್ಸೋದು ಗೊತ್ತಾಗ ಇಂದು ನೋಡಿ ಜಾಸ್ತಿ ಫೋಟೋ ಸಿಗುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ ಒಳಗಡೆ Okay, let's go. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಅಂದರೆ 4ನೇ ವಾರ ಹಾಗೆ ಕೊನೆ ವಾರ ಕಾರ್ತಿಕ ಸೋಮವಾರ. ಸೊ ಅದಕ್ಕೋಸ್ಕರ ಇವತ್ತು ದೀಪ ಹಂಚಕ್ಕೆ ಹೋಗ್ತಾಯಿದ್ವಿ. ಸೊ ಫೈನಲ್ ವಾರ ಇವತ್ತು, ಕೊನೆ ವಾರ. ಸೊ 108 ಬತ್ತಿ ದೀಪ ಹಂಚ್ತಾ ಇದ್ದೀವಿ. ಹಾಗೆ ಇವಾಗ ಎಲ್ಲ ರೆಡಿ ಆಗಿದ್ದೀವಿ, ಪೂಜೆ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ದೇವಸ್ಥಾನಕ್ಕೆ. ಸೊ ಇಂದು ರೆಡಿಯಾಗಿ ಕುತ್ಕೊಂಡಿದ್ದಾಳೆ. ಇವತ್ತು ದೇವಸ್ಥಾನಕ್ಕೆ ಬರ್ತೀನಿ ಅಂದವಳೆ ಲಾಸ್ಟ್ ಕೊನೆ ವಾರ ದಿವಸ. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ಈಗ ದೀಪ ಹಂಚ್ಬೇಕು. ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾಗಿದೆ. ಹಾಗೆ ಇವಾಗ ಪೂಜೆ ಮಾಡಾದ್ಮೇಲೆ ಸಿಗ್ತೀವಿ. ಸೊ ಪೂಜೆ ಎಲ್ಲ ಮಾಡಿದ್ದೆ. ಇವಾಗ ರೋಡಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದೆ. ಮಮ್ಮಿ ನಾನು ಈಗ ನಡಿಯಕ್ಕೆ ಆಗ್ತಾ ಇಲ್ವಂತೆ, ಯಾಕಂದ್ರೆ ಮಾಡೋಕ್ಕೆ ನಾಚಿಕೆ. ಯಾಕಂದರೆ ನಮ್ಮ ಕಾಲೇಜಲ್ಲಿ ವೆನಸ್ಡೇ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೆ ಖೋಖೋ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಅದಕ್ಕೆ ಕಾಲು ನೋಡ್ತಾ ಇದೆ ಅಷ್ಟೇ. ನಾಚಿಕೆ ರೋಡಲ್ಲೆಲ್ಲ ವಿಡಿಯೋ ಮಾಡ್ತೀವಿ. ಸೊ ಅಷ್ಟು ಫೋನ್ ಕೆಳಗಡೆ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಕಂಟಿನ್ಯೂ ಮಾಡ್ತೀವಿ. ಓಕೆ ಬಾಯ್. ಇಲ್ಲ ರೋಡಲ್ಲೂ ಮಾಡ್ತೀವಿ ಅಂತ. ಸೊ ದೇವಸ್ಥಾನ ಹತ್ರ ಅಲ್ಲ ಆಚೆ ಪೂಜೆ ಸಾಮಾನೆಲ್ಲ ಇಸ್ಕೊತಾ ಇದ್ದೀರಿ. ಬತ್ತಿ ಹಾಗೆ ದೀಪ, ಎಲ್ಲಡಿಕೆ, ಬಾಳೆಹಣ್ಣು ಎಲ್ಲ. 4ನೇ ವಾರ ಜನ ಯಾರು ಇರಲ್ಲ ಅನ್ಕೊಂಡಿದ್ರಿ. ನೋಡ್ರಿ ಸಖತ್ ಜನ. ಇಲ್ಲಿ ನೋಡಿ ಎಷ್ಟು ಜನ ಕ್ಯೂ ಇದೆ. ದೀಪ ಹಂಚಕ್ಕೂ ಜಾಗ ಇದ್ದಿಲ್ಲ. ಹೆಂಗ್ ಕೂತಾಳ ನೋಡಿ. ಇಂದು ಕ್ಯೂ ನೋಡ್ಬಿಟ್ಟು ಫುಲ್ ಬೆರಗಾಗ್ಬಿಟ್ಟವಳೆ. ಯಾವುದಿಲ್ಲ, ನೀನು VIP ಅಲ್ಲ, ಸ್ಪೆಷಲ್ ದರ್ಶನ ಮಾಡಿಸ್ತೀನಿ. ನೀನು 3 ವಾರ ಆದ್ಮೇಲೆ ಇವಾಗ ಬಂದಿದೆಯಲ್ಲ, ಅದಕ್ಕೆ ದೇವರು ಫ್ರೆಶಲ್ಲೇ ಬಾ ಅಂತ. ನಮ್ಮ ಮಮ್ಮಿ ಎಲ್ಲ ಇಲ್ಲ ಐತೆ. ಏನಿಂದು ಹಂಗೆ ನೋಡ್ತಾ ಇದೆಯಾ? ಇದು ಫುಲ್ ಚಿಂತೆ ಮಾಡ್ತಾಳೆ ಹೇಗೆ ದರ್ಶನ ಮಾಡೋದು. ಅವಳು ಕ್ಯೂ ಅಂದರೆ ಅಲರ್ಜಿ ಆಗಿದೆ ಜಾಸ್ತಿ ಜನ ಇದ್ರೆ. 365 ಬತ್ತಿ ಇವಾಗ ದೀಪ ಹಂಚ್ತಾರೆ. ಅಂದರೆ 365 ಡೇಸ್ಗೂ ಸೇರಿಸಿ ದೀಪ ನೀನು ವಾಯ್ಸೇ ಕೇಳಿಸಲ್ಲ, ಜೋರಾಗಿ ಮಾತಾಡ್ಬೇಕು. 365 ಡೇಸ್ ದೇವ್ರು ನಮ್ಮನ್ನ ಕಾಪಾಡ್ಬೇಕಂತ 365 ಡೇಸ್ ಬತ್ತಿ ಅನ್ಸೋದು. ಹಾಗೆ ಕೊನೆ ವಾರ ಅಲ್ಲ, ಅದಕ್ಕೋಸ್ಕರ ಇವಾಗ ದೀಪದಲ್ಲಿ ದೀಪ ಹಂಚ್ತಾ ಇದ್ದೀರಿ. ಫಸ್ಟ್ ವಾರ ನಾವು ತೆಂಗಿನಕಾಯಿ ಎಲ್ಲ ಹಚ್ಚಿದ್ರಿ, ಹಾಗೆ ಸೆಕೆಂಡ್ ವಾರ ಬೆಲ್ಲದಲ್ಲಿ ಹಚ್ಚಿದ್ರಿ. ಇವಾಗ ಕೊನೆ ವಾರ ಇದೆಲ್ಲ ಹಚ್ತಾ ಇದ್ದೀರಿ. ನಮ್ಮನೆ ವೇದಾಂತ್ ಗೌಡ ಬಂದವನು ಇವಾಗ. ವೇದಾಂತ್ ಗೌಡ ಆಯನ್ ಲಾಸ್ಟ್ ವಾರ ಜನ ಯಾರು ಇರಲ್ಲ ಅನ್ಕೊಂಡಿದ್ದೆ. ನೋಡ್ರಿ ಲಾಸ್ಟ್ ವಾರ ಸಖತ್ ಜನ ಇದ್ರು, ತುಂಬಾ ಜನ.
ಹಾಗೆ ಪ್ರಸಾದ ಬಿಸಿಬೇಳೆ ಬಾತು ಹಾಗೆ ಕಳ್ಳೆ ಉಸ್ಲಿ ಕೊಟ್ಟರು. ಸೊ ಇವಾಗ ದೇವಸ್ಥಾನ ಆಚೆ ಬಂದಿದ್ದೀರಿ. ಹಾಗೆ ಲಾಚಿ ರಚ್ಚೆ ಕಟ್ಟೆ ಇದೆ. ಇವಾಗ ಅಲ್ಲೂ ಪ್ರದಕ್ಷಿಣೆ ಹಾಕೋರೋಣ ಅಂತ ಹೋಗ್ತಾ ಇದ್ದೀರಿ. ಇಂದು ನೋಡಿ ಜಾತಿ ಮುಂದಿರಾ ಈ ಅದ್ಭುತಾన్ని చూడు ಮಾರಿಂದಿರಾ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾತ್ರೆ ಅಂದ್ಲು, ಇವಾಗ ಇವಳೆ ಜಾತ್ರೆ ತರ ಹಾಕೊಂಡವಳೆ. ವೇದನ್ ಬಾಯ್ಲಿ ನಿಮ್ಮ ಅಕ್ಕ ಹೆಂಗ್ ಕಾಣಿಸ್ತಾಳಿದ್ರೆ ಅಲ್ಲಿ ಇವಳು ಪ್ರಿನ್ಸೆಸ್ ತರ ಅವಳ ಮನೆ ಕೆಲಸ ಮಾಡೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ಮಾಡ್ಕೊಂಡು ಇವಾಗ ಕೋಟೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇನು ಲಕ್ಷ ದೀಪೋತ್ಸವ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಸ್ಲಿಪ್ಪರ್ ಇರ್ಲಿಲ್ಲ ಇಂದು ನೋಡ್ರಿ ಹೆಂಗ್ ಬರ್ತಾವಳಿ ಇದು ರೋಡಲ್ಲ. ಹಾಗೆ ಇದೆ ನೋಡಿ ಕೋಟೆ ದೇವಸ್ಥಾನ. ಹಾಗೆ ಇಲ್ಲಿ ಈಶ್ವರ, ವೆಂಕಟರಮಣ ಸ್ವಾಮಿ ಹಾಗೆ ಆಂಜನೇಯ ದೇವಸ್ಥಾನ ಇದೆ. ಹಾಗೆ ಇಲ್ಲೂ ಸಖತ್ ಜನ ಇದ್ರು. ಇಲ್ಲೂ ಜಾಸ್ತಿ ಜನ ದೀಪ ಎಲ್ಲ ಅಂಟಿಸ್ತಿದ್ದಾರೆ. ಹಾಗೆ ದೇವಸ್ಥಾನ ಸುತ್ತು ದೀಪಗಳೆಲ್ಲ ಅಂಟಿಸಿದ್ದಾರೆ, ಚಿಕ್ಕ ಚಿಕ್ಕ ದೀಪಗಳೆಲ್ಲ. ಬಟ್ ಅದೆಲ್ಲ ಆರೋಗ್ಯಕ್ಕೆ. ಹಾಗೆ ಈ ದೇವಸ್ಥಾನದಲ್ಲಿ ದೀಪಗಳು ಅಂಟಿಸೋರೆಲ್ಲರೂ ಟೇಬಲ್ ಮೇಲೆಲ್ಲ ಇಕ್ಕಿದ್ದಾರೆ ಅಂಟಿಸ್ಬಿಟ್ಟು. ಹಾಗೆ ಇದೆ ನೋಡಿ ದೀಪಗಳು ಅಂಟಿಸಿರೋದು. ಬಟ್ ಆರೋಗಿದೆ. ಹಾಗೆ ಇವಾಗ ಪ್ರಸಾದ ಇಸ್ಕೊಳೋದಕ್ಕೆ ಜಾಸ್ತಿ ಕ್ಯೂ ದರ್ಶನ ಮಾಡೋದಕ್ಕಿಂತ. ವಾಪಸ್ ಲಿಕ್ವಿಡ್ ತಗೊಂಡು ನೋಡುವ ಶೀಟ್. ಫೈನಲಿ ಇವಾಗ ಬಂದಿದ್ದೀವಿ. ನಾವು 7 o'clock ಹೋಗಿದ್ದೀವಿ. ಇವಾಗ 9 o'clock 7 ಅಲ್ಲ 6 ಅಲ್ಲೇ ಟೈಮ್ ಗೊತ್ತಿಲ್ಲ. ಟೈಮ್ ಸೆನ್ಸ್ ಇವಾಗ 9 ಬಂದಿದ್ದೀವಿ. ಕಾಲು ಹೇಗಿತ್ತು ದೇವ್ರ ದರ್ಶನ? ಮಾತಾಡೋಕೆ ಬರಲ್ಲ. ದೇವ್ರ ದರ್ಶನ ಹೇಗಿತ್ತು? ತಿರುಪತಿ ಥರ ಇತ್ತು. ಎಷ್ಟು ಜನ ಅಂದರೆ ಅಷ್ಟು ಜನ ಇತ್ತು. ನಾಳೆ ನಮ್ಮ ಅಕ್ಕವರು ಕಡಲೆಕಾಯಿ ಪರ್ಸೆ ಗೊತ್ತವಳೆ. ಆ ವಿಡಿಯೋನ ಬರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು. ಆ ವಿಡಿಯೋಲಿ ನಾನಿರಲ್ಲ ವಿಡಿಯೋಲಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರ್ತೋಗಿರೋ ಬೆಲ್ ಐಕಾನ್ ನೋಡಿ. ಸೊ ಇಷ್ಟ ಆಗಿದ್ರೆ ಇದೆಲ್ಲ ಮಾಡಿ. ಓಕೆ ಬಾಯ್.